ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ತುಮಕೂರಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇವಾಗ ನಾನು ಮತ್ತು ಲಾವು ಹೋಗ್ತಾ ಇದ್ದೀವಿ. ಒಬ್ಬಳೇ ಹೋಗಬೇಕಾಗಿತ್ತು. ಸೊ ಅರುಣ್ ಅವ್ರಿಗೆ ಬೇರೆ ಕೆಲಸ ಇರೋದ್ರಿಂದ ಒಬ್ಬಳೇ ಹೋಗಬೇಕಾಗಿತ್ತು. ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಸೊ ಇವಾಗ ಒಬ್ಬಳೇ ಹೋಗೋದಕ್ಕೆ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಲಾವು ಕಾಲ್ ಮಾಡಿದೆ. ಬರ್ತೀಯಾ ಅಂದೆ. ಸೊ ಅವಳು ಓಕೆ ಬರ್ತೀನಿ ಅಂದ್ಲು. ಇವಾಗ ನಾನು ನಮ್ಮ ಮನೆಯಿಂದ ಹೊರಟಿದ್ದೀನಿ. ಇವಾಗ ಅವ್ರ ಮನೆ ಹತ್ರ ಹೋಗಿ ಲಾವನ್ನ ಪಿಕ್ ಮಾಡಿಕೊಂಡು ತುಮಕೂರಿಗೆ ಹೋಗಬೇಕು. ಹೋಗಿ ಕೆಲಸ ಮುಗಿಸ್ಕೊಂಡು ಬರೋದು ಸಂಜೆ ಅಷ್ಟರಲ್ಲಿ ಅಷ್ಟೇ. ಸೊ ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ತೋಟದಲ್ಲೂ ಸ್ವಲ್ಪ ಕೆಲಸ ಇದೆ. ತುಮಕೂರಿಂದ ಬಂದು ತೋಟಕ್ಕೆ ಹೋಗಬೇಕು. ಏನೇನು ಕೆಲಸ ಮಾಡಿಸ್ತಿದ್ದಾರೆ ಏನು ಅಂತ ನೋಡ್ಕೊಂಬರ್ಬೇಕು. ನೆನ್ನೆನೂ ಹೋಗಿದ್ದೆ. ಸೊ ಅದು ಕೂಡ ವ್ಲಾಗ್ ಮಾಡಿದ್ದೀನಿ. ಅದು ಮೋಸ್ಟ್ಲಿ ಲೇಟಾಗಿ ಬರುತ್ತೆ ಅನಿಸುತ್ತೆ ಇದಕ್ಕಿನ್ನ. ಸೊ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ಇವಾಗ ಲವ್ ಕೂಡ ರೆಡಿಯಾಗಿದ್ದಾಳೆ, ಕಾಲ್ ಮಾಡಿದೆ ಬಾ ಅಂದ್ಲು. ಸೊ ಇವಾಗ ಅವಳನ್ನ ಪಿಕ್ ಮಾಡಿಕೊಂಡು ಬನ್ನಿ ಹೋಗೋಣ ತುಮಕೂರಿಗೆ. ಮುಂಚೆ ಎಲ್ಲ ಡ್ರೈವಿಂಗ್ ಅಂದರೆ ಕ್ರೇಜ್ ಇರ್ತಿತ್ತು. ನಾನು ಓಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ಡ್ರೈವಿಂಗ್ ಮಾಡ್ಬೇಕಂದ್ರೇ ಬೇಜಾರು ಅನಿಸುತ್ತೆ. ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಇವತ್ತು ಹಂಗೆ ಆಗ್ತಾ ಇದೆ. ನಮ್ಮ ಮನೆಯವ್ರು ಬಂದಿದ್ದರೆ, ಅರುಣ್ ಅವ್ರು ಬಂದಿದ್ದರೆ ಅವ್ರು ಓಡಿಸ್ತಿದ್ರು, ಆರಾಮಾಗಿ ಕೂತ್ಕೊತಿದ್ದೆ. ಅವ್ರು ಬರ್ತಾ ಇಲ್ವಲ್ಲ, ಸೊ ನಾನೇ ಡ್ರೈವ್ ಮಾಡಬೇಕು. ಹಂಗೆ ಅಲ್ವಾ, ಯಜಮಾನ್ರಿದ್ರೆ ನಮಗೇನು ಟೆನ್ಷನ್ ಇರಲ್ಲ. ಬನ್ನಿ ಹೋಗುವ ಲಾವನ್ನ ಪಿಕ್ ಮಾಡಿಕೊಂಡು. ನೋಡಿ ಗೈಸ್, ನನ್ನ ವ್ಲಾಗಲ್ಲಿ ಇವತ್ತು ಯಾರಿದ್ದಾರೆ ಅಂತ. ಯಾರಿದ್ದಾರೆ? ಹೊಸ ಹುಡುಗಿ ಬಂದಿದ್ದಾಳೆ ನನ್ನ ವ್ಲಾಗಲ್ಲಿ ಇವತ್ತು. ಏನು ಸಮಾಚಾರ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ಹೋಗ್ಬೇಕು ಹೇಳು? ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ತಿಂಡಿ ತಿಂದ್ಯಾ? ಏನು ಮಾಡಿದೆ? ವಾಂಗಿಬಾತ್. ನಿಂದು? ಚಿತ್ರಾನ್ನ. ಇನ್ನೇನು ಸಮಾಚಾರ? ಹೇಳು ಕೇಳು. ಏನಕ್ಕೆ ಹೋಗ್ತಿರೋದು ತುಮಕೂರಿಗೆ ನೀನು? ನೀನು ಕರೆದಿದ್ಯಾ, ಬಂದಿದ್ದೀನಿ. ಕರ್ಕೊಂಡು ಹೋಗೋದು ನೀನಪ್ಪ. ಏನಕ್ಕೆ ಅಂತ ಹೇಳು. ಏನಾದ್ರು ಶಾಪಿಂಗ್ ಗೀಪಿಂಗ್ ಇದೆಯಾ? ನೀನು ಮಾಡಿಸು. ಮಾಡ್ಸೋಣ. ನೀನು ನನಗೆ ದುಡ್ಡು ನಿಂದೆ. ದುಡ್ಡು ನಿಂದೆ. ಸರಿ ಆಯ್ತು. ಅದಕ್ಕೆ ಏನಂತ ಅರುಣ್ಗೆ ಫೋನ್ ಮಾಡೋಣ. ಹಿಂಗೆ ತಗೊಂಡ್ಬಿಟ್ಟಿದೀವಿ, ಅವ್ರು ಆಚೆಗೆ ಬಿಡ್ತಿಲ್ಲ ನಮ್ಮನ್ನ. ಫೋನ್ ಪೇ ಮಾಡು. ಫೋನ್ ಪೇ ಮಾಡಿದ್ರೆ ಮಾತ್ರ ನಮ್ಮನ್ನ ಆಚೆ ಕಳ್ಸೋದವರು. ಬಿಲ್ಲಿಂಗ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ. ಪಾಪ ಹುಡುಗ ಅಲ್ಲಿ ಕೆಲಸ ಮಾಡ್ತೈತೆ ತೋಟದಲ್ಲಿ. ಶಾಪಿಂಗ್ ಮಾಡ್ಕೊಂಡು ಬರೋಣ. ಮತ್ತೆ ಇನ್ನೇನು ಸಮಾಚಾರ? ಹೇಳು, ಏನಾದರೂ ಕೇಳೋಣ. ಅವತ್ತು ನೀನು ಕರ್ಕೊಂಡು ಹೋಗಿದ್ದೆ, ಬೇಜಾರಾಗ್ತೈತೆ ಎಲ್ಲ ಹೋಗೋಣ ಅಂತ. ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ. ಗೈಸ್, ಅಲ್ಲಿಂದ ರಿಸರ್ವಲ್ಲಿ ಇತ್ತು, ಗುಬ್ಬಿವರೆಗೂ ಬಂದಿದ್ದೀವಿ ಬಂಡ ಧೈರ್ಯ ಮಾಡಿಕೊಂಡು. ಇಲ್ಲಿ ಬಂಕ್ ಸಿಕ್ತು ಹೆಂಗೋ. ಇದು ಮೇಲ್ಗಡೆ ಫ್ಲೈಓವರಲ್ಲಿ ಹೋಗೋದ್ರಿಂದ ನಾವು ಬಂಕ್ಗಳು ಜಾಸ್ತಿ ಸಿಗಲ್ಲ ಈ ಕಡೆ. ಸೊ ಇವಾಗ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ಇದು ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಕೊಡಲ್ಲ. ತುಮಕೂರೇ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರೋದು ಅಷ್ಟೇ. ಟಿಪ್ಟೂರಲ್ಲೇ ರಿಸರ್ವಲ್ಲಿ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ಹಂಗೆ ಬಂದಿದ್ದೀವಿ. ಮೆಚ್ಚಬೇಕು ಧೈರ್ಯನ. ಸೊ ಲೆಟ್ಸ್ ಗೋ. ಸುಮ್ಮನೆ ಹೋಗೋಣ. ಅಲ್ಲಿಂದ ಬಂದ್ಬಿಟ್ಟು ಹೋಗ್ಬೋದಲ್ಲ.
ಗೈಸ್ ಕೆಲಸ ಮುಗೀತು ನಮ್ಮದು. ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗ್ಬೇಕು. ಟೈಮ್ ಎಷ್ಟು? 3:30 ಆಗಿರ್ಬೇಕು. 3:30 ಆಗಿದೆ ಟೈಮು. 3:30 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಎಲ್ಲರೂ ಹೋಗ್ಬೇಕಾ? ನೀನು ಜುಡಿಯೋ ಹೋಗ್ಬೇಕಾ? ಹೋಗೋಣ ಬಾ, ಟೈಮ್ ಇದೆಯಲ್ಲ ಇನ್ನು. ಮೊನ್ನೇನೋ ಆಫರ್ ಇತ್ತು, ನೋಡೋಣ ಹೋಗೋಣ. ಸೊ ಮೇಡಮ್ ಅವರು ಶಾಪಿಂಗ್ ಇದೆಯಂತೆ, ನೋಡೋಣ ಏನು ತೊಗೊತಾರೆ ಅಂತ. ಸುಮ್ಮನೆ ಹೋಗ್ತಾ ಇದ್ದೀವಿ. ಇವಾಗ ಕಾರ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ನೋಡೋಣ ಬನ್ನಿ, ಏನಿದೆ ಏನಿಲ್ಲ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ. ನಾನು ಲಾಸ್ಟ್ ಟೈಮ್ ಅರುಣ್ ಜೊತೆ ಬಂದಾಗ ಒಂದು ಫೌಂಡೇಶನು ಮತ್ತು ಲಿಪ್ ಲೈನರ್ ಅದೆಲ್ಲ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ ಜುಡಿಯೋದಲ್ಲಿ. ಇಷ್ಟ ಆಯಿತು ಅಂತ ತೊಗೊಂಡಿದ್ದೆ. ನೋಡೋಣ ಇವಳಿಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ. ಈಗ ನೀ ಹತ್ರ ಏನಿಲ್ದಂಗೆ ಆಗೈತಾ? ಸುಮ್ಮನೆ ಹಾಕು. ಸರಿ. ನೋಡಿಲ್ಲಿ ನೋಡಿ ಬೇಕು ಇದು ಹಾಕು. ಓಕೆ. ಲಿಪ್ ಬಾಮ್ ನೋಡು ಯಾವ್ದು ತಗೊಂಡೆ. ಇದೊಂದಿರಲಿ, ಲಿಪ್ ಬಾಮ್ ಒಂದು ಚೆನ್ನಾಗಿ. ಪರ್ಫ್ಯೂಮ್ ತಗೊಂಡ? ಸೀಟ್ ಬೆಲ್ಟ್ ಹಾಕ್ಕೊಳ್ಳೋಣ ಸಿಟಿ ಮುಗಿಯೋವರೆಗೂ. ಇವಾಗ ಚಿಕ್ಕದಾಗಿ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ. ಏನು ಶಾಪಿಂಗ್ ಮಾಡಿದೆ? ಏನೋ ಚಿಕ್ಕ ಪುಟ್ಟು ತೊಗೊಂಡ್ವಪ್ಪ. ಜೂಡಿಯೋದಲ್ಲಿ ಇವತ್ತೇನು ಆಫರ್ ಇರಲಿಲ್ಲ ಗೈಸ್, ಆಫರ್ ಇರುತ್ತೆ ಅಂತ ಬಂದ್ವಿ. ಆ ಥರ ಏನು ಆಫರ್ ಇರಲಿಲ್ಲ, ಇರೋದ್ರಲ್ಲೇ ಏನು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬಂದ್ವಿ ಅಷ್ಟೇ. ಇವಾಗ ಊಟಕ್ಕೆ ಹೋಗ್ಬೇಕು. ಟೈಮ್ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಅಂದಿವೆ 4 ಗಂಟೆ ಆಯಿತು. ಅಲ್ಲ, ಟಿಪ್ಪರ್ಗೆ ಹೋಗ್ತಾ ಅಂದಿವೆ ಏನು ಸಿಗುತ್ತೆ ಅಲ್ಲೇ ಹೋಗಿ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ಮತ್ತೆ ಸಿಟಿ ಒಳಗೆ ಹೋಗೋದು ನಂಗೆ ಯಾಕೋ ಜ್ವರ ಬೇರೆ ಬಂದ್ಬಿಟ್ಟಿದೆ ಗೈಸ್. ಜ್ವರ, ತಲೆನೋವು, ಗಾಡಿ ಓಡ್ಸೋಕ್ಕೆ ಹಿಂಸೆ ಆಗ್ತಾ ಇದೆ. ಇನ್ನು ಊಟ ಬೇರೆ ಮಾಡಿಲ್ಲ, 4 ಕಾಲು ಆಗ್ತಾ ಬಂತು. ಅಯ್ಯೋ ಇಲ್ಲಿ ಡಿವೈಡ್ ಮುಂದೆ ಹೋಗ್ಬೇಕು. ಸೊ ರೂಲ್ಸ್ ಫಾಲೋ ಮಾಡ್ತೀನಿ ನಾನು ಇವತ್ತು. ಯಾವಾಗಲೂ ಮಾಡ್ತೀನಿ, ಅಂದರೆ ಸಿಟಿ ಒಳಗೆ ಬಂದಾಗೆಲ್ಲ ಕಂಪಲ್ಸರಿ ಹಾಕಲೇಬೇಕು ಸೀಟ್ ಬೆಲ್ಟು. ರೂಲ್ಸ್ ಫಾಲೋ ಮಾಡೋದು ನಮಗೆ ಒಳ್ಳೇದಲ್ವಾ. ಸೊ ನಾನು ಇವಾಗ ರೂಲ್ಸ್ ಫಾಲೋ ಮಾಡ್ತೀನಿ, ಸೀಟ್ ಬೆಲ್ಟ್ ಹಾಕ್ಕೊಂಡು. ಊಟನಿದೆ ಇದೇ ಸಿದ್ಧಗಂಗಾ ಹಾಸ್ಪಿಟ್ಲಲ್ಲ? ಹೌದು. ಆನ್ ಮಾಡ್ದಾ? ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಮೇಡಮ್ ಅವ್ರದ್ದು ಸ್ಮಾಲ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸಿಟಿ ಬಿಟ್ಟು ಹೋಗೋವರೆಗೂ ಹಿಂಸೆನೆ. ಮಧ್ಯಾಹ್ನ 4 ಗಂಟೆ ಆಯಿತು, ಸಂಜೆ 4 ಗಂಟೆ ಆಯಿತು, ಇನ್ನೂ ಊಟ ಮಾಡಿಲ್ಲ. ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಲಾಸ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ಜುಡಿಯೋದಲ್ಲಿ ನಾನು ಏನು ಜಾಸ್ತಿ ತೊಗೊಳ್ಳಿಲ್ಲ ಗೈಸ್. ಇವಳು ಸ್ವಲ್ಪ ಬಟ್ಟೆ ತೊಗೊಂಡ್ಲು, ಕಾಸ್ಮೆಟಿಕ್ಸ್ ತೊಗೊಂಡ್ಲು. ನಾನು ಒಂದು 2 ಕಾಸ್ಮೆಟಿಕ್ಸ್ ತೊಗೊಂಡೆ ಅಷ್ಟೇ.
ಶಾಪಿಂಗ್ ಅಂತ ಏನು ಬಂದಿರ್ಲಿಲ್ವಲ್ಲ, ಬಜೆಟ್ ಬೇರೆ ಇಲ್ಲ ಶಾಪಿಂಗಿಗೆ. ಪ್ಲಾನಿಂಗ್ ಇಲ್ಲ, ಸುಮ್ಮನೆ ಏನೋ ಬಂದಿದೀವಲ್ಲ ಅಂತ ಹೋಗಿದ್ದಷ್ಟೇ. ನಮ್ಮ ಟಿಪ್ಟೂರಲ್ಲಿ ಇದ್ದಿದ್ರೆ ಟಿಪ್ಟೂರಲ್ಲೇ ಹೋಗ್ಬೋದಿತ್ತು. ಟಿಪ್ಟೂರಲ್ಲಿ ಆಗಿಲ್ಲ ಅಲ್ವಾ ಇನ್ನ? ಜುಡಿಯೋ ಏನೋ ಆಗಿಲ್ಲ, ಆಗುತ್ತೆ ಸದ್ಯದಲ್ಲೇ. ಊಟ ಆರ್ಡರ್ ಮಾಡಿದ್ದೀವಿ ಗೈಸ್, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ. ಹೊಟ್ಟೆ ಅಷ್ಟಿದೆ, ನನಗೆ ಜ್ವರ ಬೇರೆ ಬಂದಿದೆ, ತಲೆನೋವು, ಜ್ವರ. ಏನು ಮಾಡೋದು ಇವಾಗ? ತೋಟದಲ್ಲಿ ತುಂಬ ಕೆಲಸ ಮಾಡ್ಬಿಟ್ಟೋಳೆ, ಅದಕ್ಕೆ ಅಪರೂಪಕ್ಕೆ ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊತಿದ್ದಾರೆ. ಅದಕ್ಕೆ ಅಲ್ಲೇನೆ ಅಪರೂಪಕ್ಕೆ ಹಂಗೆ ಧೂಳಲ್ಲೆಲ್ಲ ಗೋಬಿ ಜನ ಒರೆಸ್ಕೊ ಟಿಶ್ಯೂನಲ್ಲಿ. ನಂಗೆ ಇಲ್ಲಿಗೆ ಹಾಕು ಸ್ವಲ್ಪ ಇನ್ನೂ ತುಂಬ ದಿನ ಆಗಿತ್ತು ಗೋಬಿ ತಿಂದಲ್ವಾ? ಈ ಮೊನ್ನೆ ತಿನ್ನೋದೆ ಈ ಥರ ಗೋಬಿ ತಿಂತೀರ ಅಷ್ಟೇ. ಇಲ್ಲಿ ಟಿಪ್ಟೂರಲ್ಲಿ ಚೆನ್ನಾಗಿದೆ. ನಾನು ಇವತ್ತೇ ಫಸ್ಟ್ ಟೈಮು ಇವಳು ಉಪ್ಪರಿ ಬನಾನ ಬರ್ತಿರ್ತಾಳೆ. ತುಮಕೂರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದು ಏನಾದ್ರು ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗೋದಷ್ಟೇ. ಇದು ಹೋಟ್ಲು ಓಪನ್ ಆದಾಗಿಂದ ಫಸ್ಟ್ ಡೇಯಿಂದನೂ ಬರ್ತಿದ್ದೀನಿ ನಾನು ಇಲ್ಲಿ. ಹೌದಾ? ರೀಸೆಂಟಾಗಿ ಓಪನ್ ಆಗಿದ್ದು. 1 ಇಯರ್ ಮೇಲೆ ಆಯಿತು. ಜಾಸ್ತಿ ಆಯಿತು ಅನ್ಸುತ್ತೆ. ಜಾಸ್ತಿ ಆಯಿತು. ಊಟ ಆದ್ಮೇಲೆ ಸಿಗ್ತೀವಿ ಗೈಸ್. ಏನು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಎಂತ ಇಲ್ಲಪ್ಪ, ನಿದ್ದೆ ಬರ್ತಿದ್ಯಾ? ನಂಗೆ ಫುಲ್ಲು ನಿದ್ದೆ, ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಬ್ರೇಕ್ ಕೊಟ್ಟಿದ್ದು. ತಡ್ಕೊಳಕ್ಕಾಗಲಿಲ್ಲ ನಿದ್ದೆನ. ಜ್ಯೂಸ್ ಗೀಸ್ ಕುಡಿದು ಆಮೇಲೆ ಹೋಗೋಣ ಅಂತ ಸ್ಟಾಪ್ ಮಾಡಿದೆ. ನಂಗೆ ಆ್ಯಕ್ಚುಲಿ ಗಾಡಿ ಓಡಿಸ್ಬೇಕಾದ್ರೆ ಜಾಸ್ತಿ ನಿದ್ದೆ ಬರಲ್ಲ, ಇವತ್ತೇ ಬಂದಿರೋದು. ಜ್ವರ ಬಂದಿತ್ತಲ್ಲ ಅದಕ್ಕೆ ಅನಿಸುತ್ತೆ. ತಲೆ ಭಾರ, ಜ್ವರ, ಏನು ಮಾಡೋದು ಇವಾಗ? ಏನು ಮಾಡಲಿ? ಗಾಡಿ ಓಡ್ಸೋಕ್ಕಾಗಲ್ವಲ್ಲ. ಮೊನ್ನೆ ಮಂಕ ಆಮೇಲೆ ಹೋಗೋಣ. ಆಮೇಲೆ ಹೋಗೋಣ. ನಾನು ಓಡಿಸ್ತೀನಿ ಕೊಡು ಅಂತಿಲ್ವಲ್ಲ ನೀನು. ತಿಂದಿರೋದಿಲ್ಲ, ಡೈಜೆಷನ್ ಆಗುತ್ತೆ ತಿಂದಿರೋದಿಲ್ಲ ಅಂದೆ. ಚೆನ್ನಾಯ್ತದೆ. ಚೆನ್ನಾಯ್ತಾ? ಆರೆಂಜ್ ಅಲ್ಲ ಅದು ಸೋರ. ತಗೊಳ್ಳಿ ನೋಡ್ತೀನಿ. ನಾವು ಜೊತೆ ಕಾಣಿಸ್ಕೊಬೋದು. ಎಷ್ಟು ಸಲ ಹೇಳಿದ್ಯಾ ತಲೆನೋವು ಅಂತ? ಫೇಸದಲ್ಲಾಗಿಲ್ವಾ? ನನಗೆ ಹುಷಾರಿಲ್ಲ ಅಂದ್ರೆ ಆ್ಯಕ್ಟಿವಾಗಿ ಇರೋಕ್ಕೆ ಆಗಲ್ಲ. ಚೆನ್ನಾಗಿದ್ರೆ ಬೇಕಾರೆ ಜಿಮ್ಚಾಕ್ ಅರ್ಧ ಗಂಟೆ ಕರ್ಕೊಂಡ್ಬಂದು ನೀವು ಬೇಗ ಮನೆಗೆ ಹೋಗ್ಬಿಡೋಣ ಅಂತ. 120 ಬಂದರು 120 ಬಂದ್ವಿ ಅಂತ ಅನಿಸ್ಲಿಲ್ಲ, ಖಾಲಿ ಇತ್ತಲ್ಲವೇ. ಬಟ್ ಹೋಗ್ಬೇಕಾದ್ರೆ ಜಾಸ್ತಿ ಟೈಮ್ ತೊಗೊಂಡಿದ್ದೆ. ಬೇಗ ಬಂದ್ವಿ. ಸಾಮ್ರಾಟಿಂದ ಇಲ್ಲಿಗೆ 1/2 ಅವರಿಗೆ ಬಂದಿದ್ದೀನಿ.